ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಭಾರಿ ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಮಳೆಯ ಅಬ್ಬರಕ್ಕೆ ದರಶಾಹಿಯಾಗಿದೆ ವಿದ್ಯುತ್ ಕಂಬಗಳು. ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಇನ್ನು ಚಿಕ್ಕಮಗಳೂರಿನ ಕಂಚಿನಕಲ್ಲ ದುರ್ಗದಲ್ಲಿ ರಸ್ತೆಗೆ ಉರುಳಿದೆ ವಿದ್ಯುತ್ ಕಂಬ ಮತ್ತು ಮರಗಳು. ಚಿಕ್ಕಮಗಳೂರು ತಾಲೂಕಿನ ಕಂಚಿನಕಲ್ಲ ದುರ್ಗದಲ್ಲಿ ಈ ಘಟನೆಯಾಗಿರೋದು. ಮಳೆಯ ಆರ್ಭಟಕ್ಕೆ ಅಲ್ಲಿನ ವಿದ್ಯುತ್ ಕಂಬ ಮರ ಎಲ್ಲವೂ ಕೂಡ ಧರೆಗೆ ಉರುಳ್ತಾ ಇದೆ. ಈಗಾಗಲೇ ಒಂದು ಕಡೆಯಲ್ಲಿ ಗುಡ್ಡ ಕುಸಿತ ಸಂಭವಿಸ್ತಾ ಇದೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಜನ ಜೀವನವೇ ಅಸ್ತವ್ಯಸ್ತ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಚಿಕ್ಕಮಗಳೂರು ತಾಲೂಕಿನ ಕಂಚಿನಕಲ್ಲ ದುರ್ಗದಲ್ಲಾಗಿರುವಂತಹ ಘಟನೆ. ಇದು ಮಾರ್ಗ ಮಧ್ಯದಲ್ಲಿ ವಿದ್ಯುತ್ ಕಂಬ ಯಾವ ರೀತಿಯಾಗಿ ಧರೆಗೆ ಉಳಿದಿದೆ, ಮತ್ತೊಂದು ಕಡೆ ಮರ ಉರುಳಿದೆ. ವಾಹನ ಸವಾರರು ಈಗ ಆತಂಕದಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಯಾವಾಗ ಮರ ಬೀಳುತ್ತೋ, ವಿದ್ಯುತ್ ಕಂಬ ಬೀಳುತ್ತೋ, ಅದರಿಂದ ಇನ್ನೇನು ಅಪಘಾತಗಳಾಗುತ್ತೋ ಅನ್ನುವಂಥ ಆತಂಕ ಸಾಮಾನ್ಯವಾಗಿಯೇ ಅಲ್ಲಿನ ಜನರಿಗೆ ಮೂಡಿದೆ. ನಡು ರಸ್ತೆಗೆ ಅಡ್ಡಲಾಗಿ ದಿಢೀರಂತ ವೈರ್ಗಳೆಲ್ಲವೂ ಕೂಡ ಕೆಳಗೆ ಬಿದ್ದಿದೆ. ಕಂಬಗಳು ಬಿದ್ದುಬಿಟ್ಟಿದೆ. ಮರಗಳು ಕೂಡ ಹಾಗೆ